ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟ. ದಿಕ್ಕಾಪಾಲಾಗಿ ಓಡಿದ ರೋಗಿಗಳು, ಸಂಬಂಧಿಕರು. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಅಲ್ಲಿ ಕೆಲವೇ ನಿಮಿಷಗಳಲ್ಲಿ ರೋಗಿಯೊಬ್ಬರ ಆಪರೇಷನ್ ನಡೆಯಬೇಕಾಗಿತ್ತು. ಆದರೆ ಆಪರೇಷನ್ ಥಿಯೇಟರ್ ಕ್ಷಣಾರ್ಧದಲ್ಲಿಯೇ ರಣರಂಗವಾಗಿ ಮಾರ್ಪಾಟಾಗಿತ್ತು. ಆಕ್ಸಿಜನ್ ಹಾಗೂ ನೈಟ್ರೋಸಿಲ್ ಸಿಲಿಂಡರ್ಗಳ ಭೀಕರ ಸ್ಫೋಟಕ್ಕೆ ಇಡೀ ಆಸ್ಪತ್ರೆಯೇ ನಡುಗಿ ಹೋಯಿತು. ರೋಗಿಗಳು ಜೀವ ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ರು. ಕ್ಷಣಾರ್ಧದಲ್ಲಿ ಇಡೀ ಆಸ್ಪತ್ರೆಯಲ್ಲಿ ದಟ್ಟ ಹೊಗೆ ಆವರಿಸಿತು. ಸಾವು ಕಣ್ಣ ಮುಂದೆ ಕಾಣ್ತಾ ಇದ್ರೂ ವೈದ್ಯಕೀಯ ಸಿಬ್ಬಂದಿಯ ಸಮಯ ಪ್ರಜ್ಞೆ ನೂರಾರು ಜೀವಗಳನ್ನ ಕಾಪಾಡಿದೆ. ಇತ್ತ ಅಗ್ನಿಶಾಮಕ ದಳದ ಯುದ್ಧೋಪಾದಿ ಕಾರ್ಯಾಚರಣೆ ದೊಡ್ಡ ದುರಂತ ತಪ್ಪಿಸಿದೆ. ಅಷ್ಟಕ್ಕೂ ಈ ಭಯಾನಕ ದುರಂತ ಸಂಭವಿಸಿರುವುದು ದಾವಣಗೆರೆಯಲ್ಲಿ. ಇನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಬ್ಲಾಸ್ಟ್ ಹಾಗೂ ಬೆಂಕಿ ಅವಘಡ ಸಂಭವಿಸಿದೆ. ಕ್ಷಣಾರ್ಧದಲ್ಲಿ ಬೆಂಕಿಯ ಕೆನ್ನಾಲಿಗೆ ಹಾಗೂ ಸ್ಫೋಟದ ತೀವ್ರತೆಗೆ ಇಡೀ ದಾವಣಗೆರೆ ನಗರ ಆತಂಕದಲ್ಲಿತ್ತು. ಇಂದು ಬೆಳಗ್ಗೆ 8:40 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಇಎನ್ಟಿ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿದ್ದ ಅರವಳಿಕೆ ಯಂತ್ರದಲ್ಲಿ ತಾಂತ್ರಿಕ ದೋಷ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಆವರಿಸಿದ ಕೆಲವೇ ಕ್ಷಣಗಳಲ್ಲಿ ಕೊಠಡಿಯಲ್ಲಿದ್ದ ಒಂದು ಆಕ್ಸಿಜನ್ ಹಾಗೂ ಇನ್ನೊಂದು ನೈಟ್ರೋಸಿಲ್ ಸಿಲಿಂಡರ್ ಭೀಕರವಾಗಿ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಶಸ್ತ್ರಚಿಕಿತ್ಸಾ ಕೊಠಡಿ ಸೇರಿದಂತೆ ಸುತ್ತಮುತ್ತಲಿನ ಇತರೆ ಕೊಠಡಿಗಳಿಗೂ ಬೆಂಕಿ ಆವರಿಸಿತು. ದಟ್ಟವಾದ ಕಪ್ಪು ಹೊಗೆಯಿಂದ ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣವೇ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಧೃತಿಗೆಡದೆ ಕೊಠಡಿಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಸಿಲಿಂಡರ್ ಸ್ಫೋಟಗೊಳ್ಳುವ ಮೊದಲೇ ಸಿಬ್ಬಂದಿ ಸುರಕ್ಷಿತವಾಗಿ ಹೊರ ಬಂದಿರುವುದರಿಂದ ಮತ್ತು ಹತ್ತಿರದ ವಾರ್ಡ್ಗಳಲ್ಲಿದ್ದ ರೋಗಿಗಳನ್ನ ಸ್ಥಳಾಂತರಿಸಲು ಮುಂದಾಗಿದ್ರು. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ರೋಗಿಗಳು, ವೈದ್ಯರು ದಿಕ್ಕಾಪಾಲಾಗಿ ಓಡಲು ಆರಂಭಿಸಿದ್ರು. ಭಾರೀ ಅಗ್ನಿ ಅವಘಡದಿಂದಾಗಿ ರೋಗಿಗಳು ಹಾಗೂ ವೈದ್ಯರು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ಪತ್ರೆ ಪರಿಕರಗಳು ಸುಟ್ಟು ಕರಕಲಾಗಿವೆ. ಈ ದಿನ ಬೆಳಿಗ್ಗೆ 8:45 ಸಮಯದಲ್ಲಿ ಎಂದಿನಂತೆ ನಾವು ಆಪರೇಷನ್ಸ್ಗೋಸ್ಕರ ಸಿದ್ಧತೆ ಮಾಡ್ಕೊಳ್ಳೋ ಟೈಮಲ್ಲಿ ENT ಅಂದರೆ ಕಿವಿ ಮೂಗು ಗಂಟಲು ಆಪರೇಷನ್ ಥಿಯೇಟ್ರಲ್ಲಿ ವರ್ಕ್ ಸ್ಟೇಷನಿಂದ ಒಂದು ಸ್ಪಾರ್ಕ್ ಬಂದಿದೆ. ತಕ್ಷಣ ಅದು ಬೆಂಕಿ ಎತ್ಕೊಂಡು ಬ್ಲಾಸ್ಟ್ ಆಗಿರೋದ್ರಿಂದ ಹೊಟ್ಟೆ ಪೂರ್ತಿ ಹೊಗೆ ತುಂಬಿಕೊಂಡಿದೆ. ನಮ್ಮಲ್ಲಿದ್ದಂಥ ಫೈರ್ ಎಕ್ಸ್ಟಿಂಗ್ವಿಷರ್ ಪ್ರಯತ್ನ ಮಾಡಿದ್ದಾರೆ, ಆದರೂ ಆಗಿಲ್ಲ. ಹಾಗಾಗಿ ತಕ್ಷಣ ಮಾಹಿತಿ ಬಂದ ತಕ್ಷಣ ನಾನು ಎಲ್ರಿಗೂ ಹೊರಗಡೆ ಬರೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಹಂಗಾಗಿ ಎಲ್ಲರೂ ಸುಮಾರು 6-7 ಜನ ಸಿಬ್ಬಂದಿ ತಕ್ಷಣ ಎಲ್ಲ ಆಚೆ ಬಂದಿದ್ದಾರೆ. ಆ OT ಏನಿದೆ 5 ನಂಬರ್ OT ಕಂಪ್ಲೀಟಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮುಂದೆ ನಾವು ತನಿಖೆ ಮಾಡ್ತೀವಿ ಯಾಕೋಸ್ಕರ ಆಯಿತು ಅಂತ. ಏನು ಸ್ವಲ್ಪ ಪೇಷಂಟ್ ಇನ್ನೂ ಶಿಫ್ಟ್ ಆಗಿದ್ದಿಲ್ಲ. ಪೇಷಂಟ್ ಇನ್ನೂ 9 ಗಂಟೆ ಮೇಲೆ ಶಿಫ್ಟ್ ಆಗೋಂಥದ್ದು. 8:45ಗೆ ನಮ್ಮ ಅನಸ್ತೇಷಿಯಾ ಡಾಕ್ಟರ್ಸು ಮತ್ತು ಸ್ಟಾಫ್ ನರ್ಸಸ್ಸು ಏನು ಪ್ರಿಪ್ರೇಷನ್ ಪ್ರತಿ ದಿವಸ ನಾವು ರುಟೀನಾಗಿ ಎಲ್ಲ ಚೆಕ್ ಮಾಡಿ ಆಮೇಲೆ ಪೇಷಂಟ್ ತಗೊಳ್ಳೋಂಥದ್ದು. ಇವತ್ತು ರುಟೀನ್ ಚೆಕಪ್ ಆ ಟೈಮಲ್ಲಿ ಇದು ಘಟನೆ ಆಗಿದೆ. ಯಾವುದೇ ಪೇಷಂಟು ಅಲ್ಲಿ ಇರಲಿಲ್ಲ. ಅದು ವರ್ಕ್ ಸ್ಟೇಷನಲ್ಲಿ ಸ್ಪಾರ್ಕ್ ಆಯಿತು ಅಂತ ಅನಸ್ತೇಷಿಯಾ ಡಾಕ್ಟರ್ ಹೇಳಿರೋಂಥದ್ದು. ನಾವು ನೆಕ್ಸ್ಟ್ ತನಿಖೆ ಮಾಡಿಸ್ತೀವಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಅದು ಏನಕ್ಕಾಯ್ತು ಅಂತ ತನಿಖೆ ಮಾಡ್ತಾರೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂದರೆ ವರ್ಕ್ ಸ್ಟೇಷನ್ ಅಂತ ಇರುತ್ತೆ, ಮೆಷಿನ್ ಇರುತ್ತೆ. ಆಪರೇಷನ್ ಮಾಡಬೇಕಾದ್ರೆ ಜನರಲ್ ಅನಸ್ತೇಷಿಯಾ ಕೊಡೋ ಅಂಥ ಮೆಷಿನ್ನು, ಅದರಲ್ಲಿ ಆಕ್ಸಿಜನ್ ಮತ್ತು ನೈಟ್ರಸ್ 2 ಕನೆಕ್ಷನ್ ಇರುತ್ತೆ. ಹಾಗಾಗಿ ಮೋಸ್ಟ್ಲಿ ಅದು ಸ್ಪಾರ್ಕ್ ಆಗಿರ್ತಕ್ಕಂಥದ್ದು. ಇದು ತುಂಬ ರೇರ್ ಇವೆಂಟ್ ಆಗೋದಿಲ್ಲ. ಪ್ರತಿ ದಿವಸ ನಾವು ಮಾಡ್ತಾ ಇರ್ತೀವಿ, ಪ್ರತಿ ದಿವಸ ಚೆಕ್ ಮಾಡೇ ಮಾಡೋದು. ಇನ್ನು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ಬೆಂಕಿಯನ್ನ ಸಂಪೂರ್ಣವಾಗಿ ಹತೋಟಿಗೆ ತಂದ್ರು. ಬೆಂಕಿ ಅವಘಡದಿಂದ ರೋಗಿಗಳು ಆಸ್ಪತ್ರೆಯ ಆವರಣದಲ್ಲಿ ಬೆಡ್ ಮೇಲೆ ಮಲಗಿರುವ ದೃಶ್ಯಗಳು ಸಾಮಾನ್ಯವಾಗಿದ್ದು ರೋಗಿಗಳಲ್ಲಿ ಆತಂಕ ಹೆಚ್ಚಾಗಿತ್ತು. ಯಾವ
ಹೇಳ್ರಿ ಅದು ಯಾವಾಗ ಆಯ್ತು ಏನು ಎಷ್ಟು ಗಂಟೆಗೆ 8 ಗಂಟೆ ಸುಮಾರು. ಇನ್ನು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ದಿನದಿಂದ ಆಕ್ರೋಶ ಇತ್ತು. ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯದಿಂದಲೇ ಈ ಅವಘಡ ಸಂಭವಿಸಿದೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ರು. ಎಸ್ಡಿಪಿಐ ಅಫ್ಸರ್ ಕೊಡ್ಲಿಪೇಟೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ದಿನೇಶ್ ಗುಂಡೂರಾವ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಸಮಂತ ಶಾಮನೂರು ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಬೇಜವಾಬ್ದಾರಿ ತೋರಿದ್ದ ಜಿಲ್ಲಾ ಸರ್ಜನ್ ಅವರನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದ್ರು. ಆಚೆ ಬಂದಿದ್ದಾರೆ. ನೀವು ಅದು ಮತ್ ನೀವು ತಪ್ಪು ಅಲ್ವಾ ಮಾಹಿತಿ ಹೇಳಿದ 6 ಜನಕ್ಕೆ ಇಂಜುರಿ ಆಗಿದೆ ಅಂತ ಸುಮ್ನೆ ನೀವು ಸ್ಪೆಕ್ಯುಲೇಷನ್ಸ್ ಹೇಳ್ಬಾರ್ದು ದಯಮಾಡಿ. ಸಿ ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಅಲ್ರಿ, ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಡೋಂಟ್ ಸ್ಪ್ರೆಡ್ ದಿ ಇದು ರಾಂಗ್ ಮೆಸೇಜ್ ಪಾಸ್ ಮಾಡ್ತೀರಾ. 5 ಜನಕ್ಕೆ ಇಂಜುರಿ ಯಾರು ನೀವ್ ಹೇಳಿದ ಸತ್ಯ ನಾನು ತಪ್ಪ? ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ, ದಯಮಾಡಿ ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ. 6 ಜನಕ್ಕೆ ಇಂಜುರಿ ಆಗಿದೆ ಅಂತ ನೀವು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಏನಾಗಬೇಕು? ಜನಕ್ಕೆ ಸಿಗ್ದಲ್ಲಿ ಹೋಗುತ್ತೆ. ಇಂಜೂರ್ಡ್ ಆಗಿದೆ ಅಂತ ನೀವು ಮೆಸೇಜ್ ಪಾಸ್ ಮಾಡಿದ್ರೆ ಜನಕ್ಕೆ ಸಿಗ್ದಲ್ಲಿ ಹೋಗುತ್ತೆ. ಜಿಲ್ಲಾಡಳಿತ ಹೊಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಜಿಲ್ಲಾಡಳಿತ ಅಂಡರಲ್ಲಿ ಯಾರಿಗೆಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡಿ ಅವ್ರು ತಪ್ಪಿಸ್ತಾರೆ ಅವ್ರಿಗೆ ಆಕ್ಷನ್ ಹಾಕಬೇಕು. ಯಾಕಂದ್ರೆ ಇದು ನಿಮ್ಮ ವಿಚಾರ ಅಲ್ಲ, ಇದು ಜನರ ಆರೋಗ್ಯದ ವಿಚಾರ. ನಾವ್ ಇವತ್ತಿರ್ತೇವೆ, ನಾಳೆ ಹೋಗ್ತೇವೆ. ನಿಮ್ ಪ್ಲೇಸ್ ನಾಳೆ ಇನ್ನೊಬ್ರು ಬರ್ಬೋದು. ನೆಗ್ಲಿಜೆನ್ಸಿ ಯಾಕಾಗಿದೆ ಅವ್ರ ಮೇಲೆ ಆಕ್ಷನ್ ಹಾಕಬೇಕು. 6 ಜನಕ್ಕೆ ಇಂಜೂರ್ ಆಗಿದೆ ಅಂತ ಅಂದ್ಬಿಟ್ರೆ ಅದು ರಾಂಗ್ ಮೆಸೇಜ್. ಇಲ್ಲ ಸರ್, ನಾವು ಫಿಸಿಕಲಿ ನಾವು ಹೊಡೆದಿರೋದು. ಒಟ್ಟಾರೆಯಾಗಿ ಇವತ್ತಿನ ದಾವಣಗೆರೆ ಬೆಳವಣಿಗೆ ರಾಜ್ಯ ಆರೋಗ್ಯ ಇಲಾಖೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಎಚ್ಚೆತ್ತು ಅವಸಾನದ ಅಂಚಿನಲ್ಲಿರುವ ಆಸ್ಪತ್ರೆಗೆ ಸರ್ಜರಿ ಮಾಡಲಿ ಹಾಗೂ ದಾವಣಗೆರೆ ಆಸ್ಪತ್ರೆ ಸ್ಫೋಟ ಕುರಿತು ತನಿಖೆಯಾಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋದೇ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.